ಸ್ಲೈಡಬಲ್ ಬಾರ್ ಇದೆ, ಇದ್ರ ಮೇಲೆ ಒಂದು ಹೋಲ್ ಇದೆ. ಸೊ ಇಲ್ಲಿರೋ ಮ್ಯಾಗ್ನೆಟ್ ಗ್ರಾವಿಟಿಯಿಂದ ಬಂದು ಹೋಲ್ಗೆ ನಾರ್ಮಲ್ ಆಗಿದ್ದಾಗ ಬಂದು ಹೋಲ್ಗೆ ಬಂದು ಹೋಲ್ ಒಳಗೆ ಬೀಳ್ತು. ಹೋಲ್ ಒಳಗೆ ಬಿದ್ದಾಗ ಏನಾಗುತ್ತೆ, ಮ್ಯಾಗ್ನೆಟ್ ಲಾಕ್ ಆಗುತ್ತೆ. ಸೊ ನಮಸ್ಕಾರ. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಪಾಂಡವಪುರದ ವತಿಯಿಂದ ಬಿಪಿ ಬೆಟ್ಟದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಸ್ಟಾಲ್ನಲ್ಲಿ ಇಲಾಖಾ ವತಿಯಿಂದ ನಡೆಯುವಂತಹ ಸ್ಟಾಲ್ನಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆದಿದೆ
ಅದನ್ನ ಜನರಿಗೆ ಸಾರ್ವಜನಿಕರಿಗೆ ತಿಳಿಸುವ ದೃಷ್ಟಿಯಿಂದ ಈ ಸ್ಟಾಲನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಥೀಮು, ಮುಖ್ಯವಾದಂಥ ಥೀಮನ್ನು ನಾವು ತಗೊಂಡಿರುವಂಥದ್ದು ನನ್ನ ಶಾಲೆ ನನ್ನ ಕೊಡುಗೆ ಒಂದು ಥೀಮ್ನಲ್ಲಿ ಏನೆಲ್ಲ ಸಾರ್ವಜನಿಕರು ಇರ್ಬೋದು, SDMC ಜನಪ್ರತಿನಿಧಿಗಳು, ಪೋಷಕರು ಆ ದಾನವನ್ನು ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ದಾನವನ್ನು ನೀಡಿದ್ದಾರೆ. ಅದನ್ನು ಆ ಎಕ್ಸಿಬಿಟನ್ನು ಮಾಡಿದ್ದೀವಿ, ಫೋಟೋಗಳನ್ನು ಹಾಕಿದ್ದೀವಿ, ಇದು ಮಾಡಿರುವಂಥದ್ದು. ಜೊತೆಗೆ ನಮ್ಮ ಇಲಾಖೆಯಿಂದ ನಡೆದಿರುವಂತಹ ಕಾರ್ಯಕ್ರಮಗಳು, ಚಟುವಟಿಕೆಗಳು ಇರುವಂಥದ್ದು, ಕಲಿಕಾ ಹಬ್ಬ ಇರುವಂಥದ್ದು, ಪ್ರಾತ್ಯಕ್ಷಿಕೆಗಳು ನಡೆದಿರುವಂಥದ್ದು, ನಮ್ಮ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಕಾರದಿಂದ ನಡೆದಿರುವಂತಹ ಕಾರ್ಯಕ್ರಮಗಳಿರುವಂಥದ್ದು, ಇವೆಲ್ಲವನ್ನು ಸಹ ನಾವು ಮಾಡಿದ್ದೀವಿ. ಆಮೇಲೆ ಬಿಸಿ ಊಟ, ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಅಂಗವಿಕಲ ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವಿಲ್ಲಿ ಎಕ್ಸಿಬಿಟ್ ಮಾಡಿದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳೇ ತಯಾರಿಸಿರುವಂತಹ ವಿಜ್ಞಾನದ ಮಾದರಿಗಳನ್ನು ಸಹ ನಾವು ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಇದಕ್ಕೆ ನಮ್ಮೆಲ್ಲ ಸಹಕಾರವನ್ನು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು, ಸರ್ಕಾರಿ ಅನುದಾನ ರಹಿತ ಎಲ್ಲ ವಸತಿ ಶಾಲೆಗಳ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಒಂದು ಸ್ಟಾಲನ್ನು ಮಾಡ್ತೀವಿ. ಇದರ ಉದ್ದೇಶ ಸಮುದಾಯದಲ್ಲಿ ಶಿಕ್ಷಣದ ಬಗ್ಗೆ ಕಾಳಜಿಯನ್ನು ಮೂಡಿಸ್ತಕ್ಕಂಥದ್ದು, ತಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಯಾವ ರೀತಿ ಹೊಂದಿಸಿ ತೋರಿಸ್ಬೋದು ಅನ್ನೋ ಉದ್ದೇಶದಿಂದ ಎಲ್ಲ ಏನು ಕಲಿಕೋಪಕರಣಗಳಿವೆ ಇವನ್ನೆಲ್ಲ ಮಕ್ಕಳ ಒಂದು ಸಹಯೋಗದೊಂದಿಗೆ ಶಿಕ್ಷಕರು ಮತ್ತು ಮಕ್ಕಳು ಜೊತೆಗೂಡಿ ಈ ಒಂದು ಏನು ಆಯ್ತ ಇರ್ಬೋದು, ಘನ ಇರ್ಬೋದು, ಈ ಒಂದು ಕಲಿಕೋಪಕರಣಗಳನ್ನು ತಯಾರು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, BB ಮಠದ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ವಾಮೀಜಿ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ.